ಕಡಿದೈತೆ ಅದ ಗ್ಯಾರಂಟಿ ಕಡಿದೈತಿ ಗ್ಯಾರಂಟಿ ಕಡಿದೈತಿ ಅದ ಹಾಕಿತ್ತ ಬಾಯ್ ಹಾಕಿತ್ತ ಹಿಡಿದೈತಿ ಹಿಡಿದ ಬೇಕಿ ಬಾಳ್ಕ ಸಿಟ್ಟೈತ್ ಬಸ್ಕೊಡದೈತಿ ಹಂಗದ ಪ್ಯಾಂಟ ಏನಿಲ್ಲ ಬರ್ಲಿ 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 ಎಲ್ರಿಗೂ ನಮಸ್ಕಾರ. ಈಗ ರಾಮದುರ್ದಾಗ ಒಂದ ಕೆರೆ ಹಾವು ಬಂದೈತಿ, ಹೊಲ್ದಾಗ ಬಂದೈತಿ, ಹಿಡಿಯಾಕ್ ಬಂದಿವಿ. ಆಕ್ಚುಲಿ ನೀವ್ ಎಲ್ಲಾರು ಕೇಳ್ತಿದಾರಲ್ಲ ಹೊಲ್ದಾಗ ಕೆರೆ ಹಾವು ಎದಕ್ ಹಿಡಿತೀರ ಅಂತ ಹೇಳಿ ಇಲ್ಲಿ ಆನ್ಸರ್ ಮಾಡ್ತಾರ ನೋಡ್ರಿ. ಈಗ ಹೊಲ್ದಾಗ ನಿಮ್ಗೆ ಕೆರೆ ಹಾವು ಬಂದೈತಿ, ಎದಕ್ ಹಿಡಿಸ್ತಿರೋದ ನಿಮ್ಗೆ ಉಪಯೋಗ ಐತಲ್ಲ. ಇಲ್ಲಿ ಹುಡುಗರು ಬರ್ತಾರ್ರಿ, ಸಣ್ಣ ಹುಡುಗರು ಅದ ಇಲ್ಲಿ ಅಂಜ್ ಕಿಶನ್ ಅವ್ರ ಚಿಕ್ಕ ಇದನ್ ಮಾಡ್ತಾರ್ರಿ. ಮತ್ ರಾತ್ರಿ ಕಡಿಲಿ ಬಿಡ್ಲಿ ಅಂತ ಹೇಳಿ ಕಿಶನ್ ಕ್ಯಾರಿ ಹಾವು ಕಡದ್ರ ಏನಾಗಿಲ್ಲ ಮತ್ತ ಅಂದ್ರ ಅಂಜ್ಕೋತ ಕುಂದಿರ್ತಾರ. ಹುಡುಗರು ನೀರ್ ಪರಾಸಕತ್ತು ಬರಂಗಿಲ್ರಿ, ಯಾರು ಹಾಳಾಗೋ ಬರಂಗಿಲ್ರಿ. ನಮ್ ಕಡೆ ಹಿಂಗ್ ಸಮಸ್ಯೆ ಐತಿ. ಏನಪ್ಪಾ ಅಂದ್ರ ಅವ್ರಿಗೆ ಕ್ಯಾರಿ ಹಾವ ನಾಗರ ಹಾವ ಅದ್ರ ಬಗ್ಗೆ ನಾಲೆಜ್ ಇರಂಗಿಲ್ಲ. ಹಾವ್ ನೋಡ್ರಿ ಅಂತಂದ್ರ ಅವ್ರ ಕೆಲ್ಸಾನ ಮಾಡಂಗಿಲ್ರಿ. ಸುಮ್ಮ ಅಂಜಿ ಹಿಂಗಾಗಿ ಅವ್ ಹಾವ್ ನೋಡಿ ಅವ್ರ ಹೊಲ್ದಾಗಿರುವಂತ ಆಳ್ಬೋದು ಹೆದರ್ತಾರಂತ ಹೇಳಿ, ಮತ್ತ ವಯಸ್ಸಾದವ್ರದ್ದು ನೀರ್ ಹಚ್ಚಕ್ ಬರ್ತಾರಲ್ಲ ಹಾವ್ ನೋಡಿ ಎದಿ ಹಿಡ್ಕೊಂಡ್ ಸಾಯ್ತಾರಂತ ಹೇಳಿ ಕ್ಯಾರಿ ಹಾವ್ ಹಿಡಿಸ್ತಾರ. ಅತ್ತ ಹಾವಿಗೂ ಏನೋ ಆಗ್ಬಾರ್ದು, ಹಾವಿನಿಂದ ಮನುಷ್ಯರಿಗೂ ಕೂಡ ಏನೋ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಕ್ಯಾರಿ ಹಾವ್ ಇದ್ರು ಕೂಡ ಅವ್ನ ಹಿಡ್ಕೊಂಡ್ ಹೋಗಿ ಸುರಕ್ಷಿತ ಸ್ಥಳಕ್ಕ ನಾವ್ ಬಿಟ್ಟು ಬಂದ್ಬಿಡ್ತೀವಿ. ಈಗ ನೋಡ್ರಿ ರೆಸ್ಕ್ಯೂ ಮಾಡ್ತೀವಿ ಅದನ್ನ. ತಮ್ಮ ಜಗ್ರಿ ಓಡಿ ಓಡಿ ಜಗ್ ತಮ್ಮ ಐತೆ ಕಡಿದೈತೆ ಅದ ಗ್ಯಾರಂಟಿ ಕಡಿದೈತಿ ಗ್ಯಾರಂಟಿ ಕಡಿದೈತಿ ಅದ ಹಾಕಿತ್ತ ಬಾಯ್ ಹಾಕಿತ್ತ ಹಿಡಿದೈತಿ ಹಿಡಿದ ಬೇಕಿ ಬಾಳ್ಕ ಸಿಟ್ಟೈತ್ ಬಸ್ಕೊಡದೈತಿ ಹಂಗದ ಪ್ಯಾಂಟ ಏನಿಲ್ಲ ಬರ್ಲಿ 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 ಗಪ್ 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 ಮುಂದ್ ಬರ್ಬೇಡ. ಮಾತಾಡ ಕಡಿದಿ ಗಪ್ರದ ಕಡ್ದ ತಕ್ಷಣ ಬಿಡ್ಸ್ಕೊಂಡ್ ಬಿಡಿಂಗ್ ಹಾಕಿತ್ ನೀ ದೂರ ಹೋಗಪ್ಪ. ನೀನ್ ನೋಡ್ ನನ್ ಕಡಿತಿದ್ದ ಹಂಗ ತಪ್ಸ್ಕೊಳಕ್ ಒಂದು ಪ್ಯಾಂಟ್ ವೇಸ್ಟ್ ನೋಡಿದೆ. ಪ್ಯಾಂಟ್ ವೇಸ್ಟ್ ಅದ ಇರಲ್ಲ, ಅದೇನ್ ಬರ್ಲಿ ತಮ್ಮ ಏನಾಗಿಲ್ಲ. ಕ್ಯಾರಿ ಹಂಗ ತೋರ್ಸುದಿಲ್ಲ. ನನ್ ಚೀಲ ಹಾಕುದು ವಜ್ಜೈತಿಗ. ಮುಖ ಬಿಸ್ತು ಕಡಿದ ಬಿಡ್ತಿದ್ವು ಗ್ಯಾರಂಟಿ. ನೋಡ್ರಿ ಕ್ಯಾರಿ ಹಾವ್ ಹೊಲ್ದಾಗ ಇದ್ದ ಹಿಡಿಬೇಡ ಅಂತಾರಲ್ಲ, ಈಗ ನಮಗ್ ಕಡ್ದೈತಿದ ನೋಡ್ರಿ ಬ್ಲೀಡಿಂಗ್ ಆಗೈತಿ. ಇಷ್ಟ ಸುರಕ್ಷಿತ ವಹಿಸೋದು ಕೂಡ ಕಡ್ದೈತಿ. ಅದ ಬೇರೆದವ್ರಿಗೆ ಇಷ್ಟು ದೊಡ್ಡ ಕ್ಯಾರಿ ಹಾವ್ ಕಡ್ದ ಏನ್ ಮಾಡ್ತಾವ್ರ ಎದಿ ಹಿಡ್ಕೊಂಡ್ ಸಾಯ್ತಾರ. ಇಷ್ಟು ದೊಡ್ಡ ಹಾವ್ ಕಡಿತು ನಾವ್ ಬದುಕುದಿಲ್ಲ ಅಂತ ಹೇಳಿ. ಯಾಕಂದ್ರ ಅವ್ರಿಗೆ ಅದಕ್ ಹಾವಿಗೆ ವಿಷಯ ಐತೋ ಇರಲ್ಲ ಅಂತ ಏನು ಗೊತ್ತಿರಂಗಿಲ್ಲ. ಇಷ್ಟು ದೊಡ್ಡ ಹಾವ್ ಕಡಿತು ನಾವ್ ಬದುಕುದಿಲ್ಲ ಅಂತ ಹೇಳಿ ಎದಿ ಹಿಡ್ಕೊಂಡ್ ಸಾಯ್ತಾರ. ಹಿಂಗಾಗಿ ಕ್ಯಾರಿ ಹಾವ್ ಕಡ್ಸ್ಕೊಂಡ ಬಾಳ ಜನ ಏನಪ್ಪಾ ಅಂದ್ರ ಎದಿ ಹಿಡ್ಕೊಂಡ್ ಸತ್ತಾರ. ಬಾಳ ಜನ ಅದಾರ, ಉದಾಹರಣೆಗೂ ಬಾಳ ಜನ ಅದಾರ. ಅದಕ್ಕೋಸ್ಕರ ನಾವ್ ಹೊಲ್ದಾಗಿದ್ರು ಕೂಡ ಕ್ಯಾರಿ ಹಾವ್ನ ರೆಸ್ಕ್ಯೂ ಮಾಡಿ ಹೋಗಿ ಸುರಕ್ಷಿತ ಸ್ಥಳಕ್ಕೆ ಬಿಡ್ತೇವೆ. ಈಗ ಇದ ಕ್ಯಾರಿ ಹಾವ್ ಕಡ್ದೈತಿ, ಬಟ್ ಏನಪ್ಪಾ ಅಂದ್ರೆ ಇದಕ್ಕ ವಿಷಯ ಇರಂಗಿಲ್ಲ, ಏನೋ ಆಗೋದು ಇಲ್ಲ. ಏನಪ್ಪಾ ಅಂದ್ರೆ ಧೈರ್ಯ ಆಗಿರ್ಬೇಕು, ಹೆದರಾಕ್ ಹೋಗ್ಬಾರ್ದು ಅಷ್ಟ. ಇದಕ್ಕೇನ್ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ನಡೀತೈತಿ. ನೋಡ್ರಿ ಹಿಡ್ಕೊಂಡವಲ್ಲ ಇದನ್ನ ಹೋಗಿ ಮುಳುಗು ಗುಡ್ದಾಗ ಬಿಡ್ತೇವೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇದೀಗ ರಾಮದುರ್ಗದಾಗ ಒಂದ ಕೆರೆ ಹಾವು ಹಿಡ್ಕೊಂಡ್ ಬಂದೇವಿ.
ವಿಜಯ್ ಹಳ್ಳಿ ಅನ್ನೋರ್ ಹೊಲ್ದಾಗ ಒಂದ್ ದೊಡ್ಡ ಕ್ಯಾರಿ ಹಾವು ಬಂದಿತ್ತು. ರೆಸ್ಕ್ಯೂ ಮಾಡ್ಕೊಂಡ್ ಬಂದೇನೆ. ನಾ 8 ವರ್ಷದಿಂದ ಹಾವ ಹಿಡಿಯತೀನಿ. ಈಗ ಹಿಡ್ದೇನಲ್ಲ ಇದ 2145ನೇ ಹಾವ. ನಾ ರಾಮದುರ್ಗ ತಾಲೂಕದಾಗ ಇರೋರಿಗೂ ಯಾರಿಗೂ ಕೂಡ ಹಾವು ಕಡ್ಸೋಕ್ ಬಿಡಂಗಿಲ್ಲ. ಅದೇ ಒಂದು ಉದ್ದೇಶದಿಂದ ನಾ ಸ್ನೇಕ್ ರೆಸ್ಕ್ಯೂ ಮಾಡ್ತೀನಿ. ಈಗ ಇದನ್ನ ಮುಳ್ಳೂರ್ ಗುಡ್ದಾಗ ಬಿಡಾಕ್ ಬಂದಿವೆ, ಬಿಡ್ತೇವೆ ನೋಡ್ರಿ. ಇದು ಬಿಟ್ ಕೂಡ್ಲೆ ಎಷ್ಟ್ ಫಾಸ್ಟ್ ಆಗಿ ಓಡಿ ಹೋಗಿತ್ ನೋಡ್ರಿ ಕ್ಯಾರಿ ಹಾವ. ಓ ಹಾಕಿಂಗ್ ನೋಡ್ರಿ.